ಎಲ್ಲರಿಗೂ ನಮಸ್ಕಾರ. ಪ್ರಸ್ತುತಪಡಿಸುವವರು ಸುರೇಶ್ ಎಚ್.ಬಿ, ವಿಜ್ಞಾನ ಶಿಕ್ಷಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅಳತೆಯ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1 ದಿಕ್ಸೂಚಿ ಉಪಯೋಗ. ಇದನ್ನು ದಿಕ್ಕುಗಳನ್ನು ತಿಳಿಯಲು ಬಳಸುವರು. ನಂಬರ್ 2 ರೆಡಾರ್ ಉಪಯೋಗ. ಇದನ್ನು ಹಾರಾಡುವ ವಿಮಾನದ ದಿಕ್ಕು ಮತ್ತು ಮೂಲವನ್ನು ಅಳೆಯಲು ಬಳಸುತ್ತಾರೆ. ನಂಬರ್ 3 ಮೈಕ್ರೋಫೋನ್ ಉಪಯೋಗ. ಇದನ್ನು ಶಬ್ದ ತರಂಗಗಳನ್ನು ವಿದ್ಯುತ್ ಸಂಕೇತಗಳನ್ನಾಗಿ ಪರಿವರ್ತಿಸಲು ಬಳಸುವರು. ನಂಬರ್ 4 ಮೆಗಾಫೋನ್ ಉಪಯೋಗ. ಇದನ್ನು ಶಬ್ದವನ್ನು ಅತಿ ಮೂಲಕ್ಕೆ ಒಯ್ಯಲು ಬಳಸುತ್ತಾರೆ. ನಂಬರ್ 5 ಟೆಲಿಫೋನ್ ಉಪಯೋಗ. ಇದನ್ನು ದೂರದಲ್ಲಿರುವ ಶಬ್ದವನ್ನು ಕೇಳಲು ಮತ್ತು ಮಾತನಾಡಲು ಬಳಸುವರು. ನಂಬರ್ 6 ಲ್ಯಾಕ್ಟೋಮೀಟರ್ ಉಪಯೋಗ. ಇದನ್ನು ಹಾಲಿನ ಸಾಂದ್ರತೆಯನ್ನು ಅಥವಾ ಹಾಲಿನ ಶುದ್ಧತೆಯನ್ನು ಅಳೆಯಲು ಬಳಸುತ್ತಾರೆ. ನಂಬರ್ 7 ಓಡೋಮೀಟರ್ ಉಪಯೋಗ. ಇದನ್ನು ವಾಹನಗಳ ಚಲಿಸಿದ ದೂರ ಕಂಡುಹಿಡಿಯಲು ಬಳಸುವರು. ನಂಬರ್ 8 ಮೈಕ್ರೋಮೀಟರ್ ಉಪಯೋಗ. ಇದನ್ನು ಸೂಕ್ಷ್ಮ ಪ್ರಮಾಣದ ಉದ್ದ ಅಳೆಯಲು ಬಳಸುತ್ತಾರೆ. ನಂಬರ್ 9 ಮೈಕ್ರೋಸ್ಕೋಪ್ ಉಪಯೋಗ. ಇದು ಸೂಕ್ಷ್ಮ ವಸ್ತುಗಳನ್ನು ದೊಡ್ಡ ಪ್ರತಿಬಿಂಬವಾಗಿ ತೋರಿಸುವುದು. ನಂಬರ್ 10 ಹೈಡ್ರೋಮೀಟರ್ ಉಪಯೋಗ. ಇದನ್ನು ದ್ರವಗಳ ನಿರ್ದಿಷ್ಟ ಗುರುತ್ವಾಕರ್ಷಣೆ ಮತ್ತು ಸಾಂದ್ರತೆ ಅಳೆಯಲು ಬಳಸುತ್ತಾರೆ. ನಂಬರ್ 11 ಹೈಗ್ರೋಮೀಟರ್ ಉಪಯೋಗ. ಇದನ್ನು ವಾತಾವರಣದ ಆರ್ದ್ರತೆ ಅಳೆಯಲು ಬಳಸುತ್ತಾರೆ. ನಂಬರ್ 12 ಹೈಡ್ರೋಫೋನ್ ಉಪಯೋಗ. ಇದನ್ನು ನೀರಿನ ಒಳಗೆ ಶಬ್ದವನ್ನು ಅಳೆಯಲು ಬಳಸುತ್ತಾರೆ. ನಂಬರ್ 13 ಹೈಡ್ರೋಸ್ಕೋಪ್ ಉಪಯೋಗ. ಇದನ್ನು ನೀರಿನ ತಳದಲ್ಲಿರುವ ವಸ್ತುಗಳನ್ನು ಗುರುತಿಸಲು ಬಳಸುತ್ತಾರೆ. ನಂಬರ್ 14 ಥರ್ಮೋಮೀಟರ್ ಉಪಯೋಗ. ಇದನ್ನು ಉಷ್ಣತೆಯನ್ನು ಅಳೆಯಲು ಬಳಸುವರು. ನಂಬರ್ 15 ಅಲ್ಟಿಮೀಟರ್ ಉಪಯೋಗ. ಇದನ್ನು ಎತ್ತರ ಅಳೆಯಲು ಉಪಯೋಗಿಸುತ್ತಾರೆ. ನಂಬರ್ 16 ಎಲೆಕ್ಟ್ರೋಮೀಟರ್ ಉಪಯೋಗ. ಇದನ್ನು ವಿದ್ಯುತ್ ಅಳೆಯಲು ಬಳಸುವರು. ನಂಬರ್ 17 ಪ್ಯಾಥೋಮೀಟರ್. ಇದನ್ನು ಸಮುದ್ರದ ಆಳ ಕಂಡುಹಿಡಿಯಲು ಬಳಸುತ್ತಾರೆ. ನಂಬರ್ 18 ಗ್ಯಾಲ್ವನೋಮೀಟರ್ ಉಪಯೋಗ. ಇದನ್ನು ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುತ್ತಾರೆ. ನಂಬರ್ 19 ಮೈಕ್ರೋ ಆಮ್ಮೀಟರ್ ಉಪಯೋಗ. ಇದನ್ನು ಸೂಕ್ಷ್ಮ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುತ್ತಾರೆ. ನಂಬರ್ 20 ವೋಲ್ಟ್ ಮೀಟರ್ ಉಪಯೋಗ. ಇದನ್ನು ಎರಡು ಬಿಂದುಗಳ ನಡುವಿನ ವಿಭವಾಂತರ ಅಳೆಯಲು ವೋಲ್ಟೇಜ್ ಅಳೆಯಲು ಬಳಸುವರು. ನಂಬರ್ 21 ಥರ್ಮೋಸ್ಟಾಟ್ ಉಪಯೋಗ. ಇದನ್ನು ನಿರ್ದಿಷ್ಟ ಮಟ್ಟದ ಉಷ್ಣತೆಯನ್ನು ಅಳೆಯಲು ಬಳಸುವರು. ನಂಬರ್ 22 ಮ್ಯಾನೋಮೀಟರ್ ಉಪಯೋಗ. ಇದನ್ನು ಅನಿಲ ಒತ್ತಡ ಅಳೆಯಲು ಬಳಸುವರು. ನಂಬರ್ 23 ರಿಫ್ರಾಕ್ಟೋಮೀಟರ್ ಉಪಯೋಗ. ಇದನ್ನು ವಕ್ರೀಭವನ ಸೂಚ್ಯಾಂಕ ಅಳೆಯಲು ಬಳಸುವರು. ನಂಬರ್ 24 ಸಿಸ್ಮೋಗ್ರಾಫ್ ಉಪಯೋಗ. ಇದನ್ನು ಭೂಕಂಪನದ ತೀವ್ರತೆ ಮತ್ತು ದೂರ ಉದ್ದ ಅಳೆಯಲು ಬಳಸುವರು. ನಂಬರ್ 25 ಫೋಟೋಮೀಟರ್ ಉಪಯೋಗ. ಇದನ್ನು ಎರಡು ಬೆಳಕಿನ ಮೂಲಗಳ ಪ್ರಕಾರ ತುಲನೆ ಮಾಡಲು ಬಳಸುವರು. ನಂಬರ್ 26 ಪೈರೋಮೀಟರ್ ಉಪಯೋಗ. ಇದನ್ನು ಅತಿ ಹೆಚ್ಚಿನ ಉಷ್ಣತೆ ಅಳೆಯಲು ಬಳಸುವರು. ನಂಬರ್ 27 ರೈನ್ ಗೇಜ್ ಉಪಯೋಗ. ಇದನ್ನು ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣ ಅಳೆಯಲು ಬಳಸುವರು. ನಂಬರ್ 28 ಸ್ಪೀಡೋಮೀಟರ್ ಉಪಯೋಗ. ಇದನ್ನು ವಾಹನಗಳು ಚಲಿಸುತ್ತಿರುವ ವೇಗವನ್ನು ಅಳೆಯಲು ಬಳಸುವರು. ನಂಬರ್ 29 ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಫಿ ಉಪಯೋಗ. ಇದನ್ನು ಮೆದುಳಿನ ವಿದ್ಯುತ್ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಲು ಬಳಸುತ್ತಾರೆ. ನಂಬರ್ 30 ಪಿಗ್ಮೋಮ್ಯಾನೋಮೀಟರ್ ಉಪಯೋಗ. ಇದನ್ನು ರಕ್ತದ ಒತ್ತಡ ಅಳೆಯಲು ಬಳಸುತ್ತಾರೆ. ನಂಬರ್ 31 ಸ್ಪೆಕ್ಟ್ರೋಮೀಟರ್ ಉಪಯೋಗ. ಇದನ್ನು ವರ್ಣ ಪಂಕ್ತಿಯನ್ನು ವಿಶ್ಲೇಷಿಸಲು ಬಳಸುತ್ತಾರೆ. ನಂಬರ್ 32 ಆಮ್ಮೀಟರ್ ಉಪಯೋಗ. ಇದನ್ನು ವಿದ್ಯುತ್ ಅಳೆಯಲು ಬಳಸುತ್ತಾರೆ. ನಂಬರ್ 33 ಆಡಿಯೋಮೀಟರ್ ಉಪಯೋಗ. ಇದನ್ನು ಶಬ್ದದ ತೀವ್ರತೆ ಅಳೆಯಲು ಬಳಸುವರು. ನಂಬರ್ 34 ಅನಿಯೋಮೀಟರ್ ಉಪಯೋಗ. ಇದನ್ನು ಗಾಳಿಯ ವೇಗವನ್ನು ಅಳೆಯಲು ಬಳಸುವರು. ನಂಬರ್ 35 ಸ್ಟೆಥೋಸ್ಕೋಪ್ ಉಪಯೋಗ. ಇದನ್ನು ಹೃದಯದ ಬಡಿತ ಆಲಿಸಲು ಬಳಸುವರು. ನಂಬರ್ 36 ಬ್ಯಾರಿಮೀಟರ್ ಉಪಯೋಗ. ಇದನ್ನು ವಾತಾವರಣದ ಒತ್ತಡ ಅಳೆಯಲು ಬಳಸುವರು. ನಂಬರ್ 37 ಡೈನಮೋ ಉಪಯೋಗ. ಇದನ್ನು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುತ್ತಾರೆ. ನಂಬರ್ 38 ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಇಸಿಜಿ ಉಪಯೋಗ. ಇದನ್ನು ಹೃದಯದ ಬಡಿತವನ್ನು ಗ್ರಾಫಿಕ್ ಚಿತ್ರದ ರೂಪದಲ್ಲಿ ಪಡೆಯಲು ಬಳಸುವರು. ನಂಬರ್ 39 ಬೈನಾಕ್ಯುಲರ್ ಉಪಯೋಗ. ಇದನ್ನು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ಕಾಣಲು ಬಳಸುತ್ತಾರೆ. ನಂಬರ್ 40 ಕಲರಿಮೀಟರ್ ಉಪಯೋಗ. ಇದನ್ನು ಬಣ್ಣದ ತೀವ್ರತೆ ತಿಳಿಯಲು ಬಳಸುವರು. ನಂಬರ್ 41 ಸಿನಿಮ್ಯಾಟೋಗ್ರಾಫ್ ಉಪಯೋಗ. ಇದನ್ನು ಚಲನಚಿತ್ರವನ್ನು ಪರದೆಯ ಮೇಲೆ ಮೂಡಿಸಲು ಬಳಸುವರು. ನಂಬರ್ 42 ಕಾರ್ಡಿಯೋಗ್ರಫಿ ಉಪಯೋಗ. ಇದನ್ನು ಹೃದಯದ ಚಟುವಟಿಕೆಯನ್ನು ಕಂಡುಹಿಡಿಯಲು ಬಳಸುವರು. ನಂಬರ್ 43 ಕ್ರೋನೋಮೀಟರ್ ಉಪಯೋಗ. ಇದನ್ನು ಹಡಗುಗಳಲ್ಲಿ ಸರಿಯಾದ ಸಮಯ ಕಂಡುಹಿಡಿಯಲು ಬಳಸುವರು. ನಂಬರ್ 44 ಕ್ಯಾಲಿಪರ್ ಉಪಯೋಗ. ಇದನ್ನು ವಸ್ತುಗಳ ಬಾಹ್ಯಿಕ ಆಂತರಿಕ ವ್ಯಾಸಗಳನ್ನು ಅಳೆಯಲು ಬಳಸುವರು. ನಂಬರ್ 45 ಸೋನಾರ್ ಸೌಂಡ್ ನೇವಿಗೇಷನ್ ಅಂಡ್ ರೇಂಜಿಂಗ್
ಉಪಯೋಗ. ಇದನ್ನು ಜಲಗತ ವಸ್ತುಗಳ ಸ್ಥಾನ, ದೂರ, ದಿಕ್ಕು, ಜವಗಳನ್ನು ಅಳೆಯಲು ಬಳಸುವರು. ನಂಬರ್ 46 ಉಷ್ಣ ಯಂತ್ರ. ಉಪಯೋಗ. ಇದನ್ನು ಉಷ್ಣವನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸಲು ಬಳಸುವರು. ನಂಬರ್ 47 ರೋಹಿತ ದರ್ಶಕ. ಉಪಯೋಗ. ಇದು ಸಂಕೀರ್ಣ ಬೆಳಕಿನಿಂದ ಶುದ್ಧ ರೋಹಿತವನ್ನು ಪಡೆಯಲು ಉಪಯೋಗಿಸುವ ವಿಧಾನವಾಗಿದೆ. ನಂಬರ್ 48 ಲೇಸರ್. ಇದು ಏಕವರ್ಣೀಯ ಅತಿ ತೀವ್ರ ಬೆಳಕನ್ನು ಉತ್ಪಾದಿಸುವ ವಿಧಾನವಾಗಿದೆ. ನಂಬರ್ 49 ದ್ಯುತಿ ಕೋಶ. ಇದು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ. ನಂಬರ್ 50 ಸೌರಕೋಶ. ಉಪಯೋಗ. ಇದು ಸೌರಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಒಂದು ಸಾಧನವಾಗಿದೆ. ನಂಬರ್ 51 ಶುಷ್ಕ ಕೋಶ. ಉಪಯೋಗ. ಇದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನವಾಗಿದೆ. ನಂಬರ್ 52 ಸೆಂಟ್ರಿಫ್ಯೂಸ್. ಉಪಯೋಗ. ಇದು ವಿಭಿನ್ನ ಸಾಂದ್ರತೆಯ ಸೂಕ್ಷ್ಮ ಕಣಗಳನ್ನು ಪ್ರತ್ಯೇಕಿಸುವ ಸಾಧನವಾಗಿದೆ. ನಂಬರ್ 53 ಆಸಿಲೇಟರ್. ಉಪಯೋಗ. ಇದು ಅಪೇಕ್ಷಿತ ಆವೃತ್ತಿಯ ವಿದ್ಯುತ್ ಆಂದೋಲನಗಳನ್ನು ಉತ್ಪತ್ತಿ ಮಾಡುವ ಸಾಧನವಾಗಿದೆ. ನಂಬರ್ 54 ಎಸಿ ಡೈನಮೋ. ಉಪಯೋಗ. ಇದು ಪರ್ಯಾಯ ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ಸಾಧನವಾಗಿದೆ. ನಂಬರ್ 55 ಡಿಸಿ ಡೈನಮೋ. ಉಪಯೋಗ. ಇದು ನೇರ ವಿದ್ಯುತ್ ಶಕ್ತಿಯನ್ನು ತಯಾರಿಸುವ ಸಾಧನವಾಗಿದೆ. ನಂಬರ್ 56 ಪೆರಿಸ್ಕೋಪ್. ಉಪಯೋಗ. ಇದನ್ನು ನೀರಿನ ಆಳದಲ್ಲಿರುವ ಸಬ್ಮೆರಿನ್ ನಿಂದ ಸಮುದ್ರದ ನೀರಿನ ಮೇಲಿರುವ ಹಡಗುಗಳನ್ನು ಕಂಡುಹಿಡಿಯಲು ಬಳಸುವರು. ನಂಬರ್ 57 ಸೈಟೋಮೀಟರ್. ಉಪಯೋಗ. ಇದನ್ನು ದೇಹದಲ್ಲಿರುವ ಜೀವಕೋಶಗಳ ಸಂಖ್ಯೆಯನ್ನು ಎಣಿಕೆ ಮಾಡಲು ಬಳಸುವರು. ನಂಬರ್ 58 ಪೈರೋಮೀಟರ್. ಉಪಯೋಗ. ಇದನ್ನು ಉಸಿರಾಡುವಾಗ ಗಾಳಿಯ ಪ್ರಮಾಣ ಅಳೆಯಲು ಬಳಸುತ್ತಾರೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.